ವಾಟ್ ಈಸ್ ಅಪ್ ಗೈಸ್, ಎಲ್ಲ ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್. ಗೈಸ್, ನೀವುಗಳು ಅನ್ಕೋತಾ ಇರ್ತೀರಾ ಏನಪ್ಪ ಈ ತರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ಅಂತ. ಬಟ್ ನಮ್ಮ ಮ್ಯಾಮು ಇದನ್ನ ಕೇಕ್ ತರ ಕೇಳಿದ್ದಾರೆ ಕಾಲೇಜಲ್ಲಿ. ಸೊ ಇವಾಗ ಅದಕ್ಕೆ ಹೋಯ್ತು ಬರ್ತಾ ಇದ್ವಿ. ನನ್ಗೆ ಅಲ್ಲಿ ಹೆಲ್ಮೆಟ್ ಇನ್ನೊಂದು ಇರ್ಲಿಲ್ಲ. ಪೊಲೀಸರು ಹಿಡಿದ್ರೆ ಮುಗೀತು ಕತೆ. ಎಲೆಕ್ಟ್ರಿಕ್ ಗಾಡಿ ಇದು ನೋಡಿ, ಐ ಮೀನ್ ಲೈಸೆನ್ಸ್ ಇಲ್ದಿರೋ ಗಾಡಿ ಇದು. ಬನ್ನಿ ಹೋಯ್ತು ಬರೋಣ. ಇವಾಗ ಯಾವ ಕೇಕ್ ತಗೋತೀವಿ ಏನಾಗುತ್ತೆ ತೋರಿಸ್ತೀನಿ ನಿಮ್ಗೆಲ್ಲ. ತೇಜಸ್ ಬ್ರೋ ಅವರು ನನಗೆ ಕೇಕ್ ತಗೋದವ್ರು ಅನ್ಸುತ್ತೆ ಗೈಸ್. ನಮ್ಮ ಟೀಚರು ಹೇಳಿದ್ರು ಗೈಸ್, ಎಕ್ಸಲಲ್ಲಿ ಹಾಫ್ KG ಪೈನಾಪಲ್ ಕೇಕ್ ತಗೊಂಬನ್ನಿ, ಸ್ವಲ್ಪ ಬೇಕಿತ್ತು ಅಂತ. ಈಗ ಅದಕ್ಕೆ ಇಲ್ಲಿ ಕೇಳಿದೆ, ಇಲ್ಲಿ ಪೈನಾಪಲ್ ಇಲ್ಲಿ ಬಂತೆ, ಚಾಕ್ಲೇಟ್ ಇದೆ ಅಂದೆ. ಗೈಸ್ ಅದು ಎಗ್ಲೆಸ್ ಅಲ್ಲಿ ಪೈನಾಪಲ್ ಕೇಕ್ ಬೇಕಂತ ಅವ್ರಿಗೆ. ಎಗ್ಲೆಸ್ ಅಲ್ಲಿ ಈಗ ಚಾಕ್ಲೇಟ್ ಫ್ಲೇವರ್ ಮತ್ತೆ ಇನ್ನೊಂದು ಯಾವುದೋ ಹೇಳಿದ್ರು, ಅದು ಗೊತ್ತಿಲ್ಲ. 2 ಫ್ಲೇವರ್ ಇರೋದು ಮಾತ್ರ ಅಂತ ಹೇಳಿದ್ರು ಗೈಸ್. ಅದಕ್ಕೆ ಈಗ ನೋಡೋದು ಏನು ಮಾಡೋದು ಅಂತ ಗೊತ್ತಿಲ್ಲ. ತೇಜಸ್ ಬ್ರೋ ಅವರು ಅವ್ರ ಹುಡುಗಿ 16 ಸರಿ ಕೇಳ್ಬಿಟ್ಟು ತಗೋತಾ ಇದ್ರು ಇಲ್ಲಿ. ಅಲ್ಲ ಗೈಸ್, ಅವರು ಚಾಕ್ಲೇಟ್ ಬೇಡ ಗೈಸ್ ಫೋನಲ್ಲಿ ಮುತ್ತಿಗೆ ತರೋದು ಕೇಕ್. ಬರೀ ಹಚ್ಚುತ್ತಾನೆ ಇಲ್ಲ ಗೈಸ್. ಗೈಸ್ ಎಗ್ಗಲ್ಲೇ ತಗೊಂಬನ್ನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಎಗ್ಗಲ್ಲೇ ಕೇಳ್ತಿದ್ರು. ಆಮೇಲೆ ಇದೆ ಪೈನಾಪಲ್ ಯಾವ ತರಲಿ? ಹಲೋ ಏನಾಯ್ತು? ಸ್ಪಾನ್ಸರ್ ಮಾಡ್ತಿಲ್ಲ ಗೈಸ್. ಸ್ಪಾನ್ಸರ್ ನಂದೇನೋ ನೆಟ್ವರ್ಕ್ ಪ್ರಾಬ್ಲಮ್. ಕೊನೆಗೂ ನಿಮ್ಮ ಮ್ಯಾಮ್ ಬಿಟ್ಕೊಡಲ್ಲ. ಹಲೋ ಮ್ಯಾಮ್, ಎಲ್ಲ ಫ್ಲೇವರ್ ಇದೆ ಅಂತ ಯಾವ ಬೇಕು? ಗೈಸ್ ಚಾಕ್ಲೇಟ್ ಫ್ಲೇವರ್ ಒಪ್ಕೊಂಡ್ರಂತೆ. ಎಗ್ದೇ ತಗೋಬಾ ಚಾಕ್ಲೇಟ್ ತಗೋಬಾ ಅಂತ. ಹಾಂ ಮ್ಯಾಮ್, ಯಾವ ಫ್ಲೇವರ್ ಬೇಕು ಮ್ಯಾಮ್? ಏನಂತ ಬರ್ಸ್ಬೇಕು ಮ್ಯಾಮ್ ಮೇಲ್ಗಡೆ? ಮ್ಯಾಮ್ ಯಾರಿಗೆ ಹ್ಯಾಪಿ ಬರ್ತ್ಡೇ? ಮ್ಯಾಮ್ 1 ನಿಮಿಷ ಇರಿ, ಅವರಿಗೆ ಕೊಟ್ಬಿಡ್ತೀನಿ. ಹೇಳಿರೋ 1 ನಿಮಿಷ ಸರ್, ಹೇಳಿ. 400 ಹಾಂ ಟೇಸ್ಟಿ. ಹಾಂ 400 350 ಅಲ್ಲ? 400 ಹಾಂ ಆರಾಮ. ಬರೀ ನಿಮಿಷ 350 ಇದಕ್ಕಿನ್ನ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ಅರ್ಧ KG 1 KG ಒಳಗಡೆ. ಹಲೋ 600 ಗ್ರಾಮ ಸರ್? ಅದೇ 600 ಗ್ರಾಮ್ ಬರುತ್ತಂತ ಇದು. ಹಾಂ ಗೈಸ್ ಒಳ್ಳೆ ಪಾಡು ಗೈಸ್. ಒಂದು ಅವರು ಹಾಫ್ KGಗಿಂತ ಸ್ವಲ್ಪ ಮೇಲ್ಗಡೆ ನೋಡೋದು ಅಂತಾರೆ. ಇವನು ಡಿಫ್ರೆಂಟ್. ನಂಗೆ ತಲೆ ಕೆಟ್ಟದ್ದು ಗೈಸ್. ಅವ್ರ ಪಾಡಿಗೆ ಅವ್ನು ಮಾತಾಡಿ ಅಂತ ಈ ಕಡೆ ಬಂದಿದ್ದೀನಿ ಗೈಸ್. ಇವತ್ತೊಂದು ಕಂಟೆಂಟ್ ಹುಡುಕೊಂಡು ಮಾಡೋದ ಅಂತ ಬಂದ್ವಿ. ಬಟ್ ಅಲ್ಲಿ ಹೊರಗಡೆ ಬಂದ ತಕ್ಷಣ ಮ್ಯಾಮು ಒಂದು ಸ್ವಲ್ಪ ಕೇಕ್ ತಂದುಬಿಡಿ ಅದು ಇದು ಅಂತ ಹೇಳಿದ್ರು. ಬಟ್ ನಾನು ಬೈಕು ಇರಲಿಲ್ಲ. ಬೈಕ್ ಅರೇಂಜ್ ಮಾಡ್ಕೊಂಡು ಬೇರೆ ಹತ್ರ ಇಸ್ಕೊಂಡು ಬಂದು ತಿರ್ಗಾ ತರೋದಕ್ಕೆ ಬಂದಿದ್ದೀವಿ ಗೈಸ್. ಕಮಾನ್ ಗೈಸ್, ಲೆಟ್ಸ್ ಗೋ. ಗೈಸ್ ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಸ್ಕೊಂಡು ಬರೀಸ್ತಾ ಇರೋದು ಗೈಸ್. HPD ಅಂತ ಬರೀಸಕ್ಕೆ ಬರೋದು ಅಂತ ಗೈಸ್ ನನಗೆ. ಅದನ್ನು ವಾಟ್ಸಪ್ಪಿಂದ ಮೆಸೇಜ್ ಹಾಕ್ತಿರೋದು ಗೈಸ್. ಇವಾಗ ನಾವು ತಿಂದಾಗ ಏನು ತಿನ್ನೋದು ಅಂತ ನೋಡ್ತಾ ಇದೀವಿ ಗೈಸ್. ಇಲ್ಲಿ ಹೊಟ್ಟೆ ಇಷ್ಟೈತೆ, ಊಟ ಮಾಡಿಲ್ಲ ಪಾಪ ಗೈಸ್. ಊಟ ಮಾಡಕ್ಕೆ ಕರ್ಕೊಂಡು ನಾವು ವ್ಲಾಗ್ ಮಾಡೋಣ ಕಂಟೆಂಟ್ ಇತ್ತು ಗೈಸ್. ಬಟ್ ಈ ಥರ ಅಂದ್ಬಿಟ್ರಲ್ಲ, ಪವರಿಯಾಗಿ ಬೇಜಾರು ಮಾಡೋದು ಅಂತ ಬಂದಿದ್ದೀವಿ ಗೈಸ್. ಇವಾಗಿದೆ ये बड़ी अच्छी बात कही आप. ನನಗೆ ಅನ್ಕೊಳ್ಳೋದು ಅಷ್ಟೇ. ಫುಲ್ ಶ್ರೀಮಂತರು ತಗದ್ರೆ ಬರೀ 500 ರೂಪಾಯಿನೇ ನೋಡ್ಕೊಳ್ಳು.
ಬಿಲ್ ಕಡಿಮೆ ಆಗಿದೆ ಹಾಫ್ ಕೆ ಜಿ ಮನೆಗೆ ಸಿಗೋಯ್ತೋಣ ಕಾಲೇಜ್ಗೆ ಕಟ್ಬಿಟ್ಟು ಮನೆಗೆ ಹೋಣ ಮನೆಗೆ ಅಂದ್ರೆ ಕಂಟೆಂಟ್ ಐತೆ ನೋಡೋಣ ಏನಾಗುತ್ತೆ ಅಂತ ಮನೆಗೆ ಆದ್ರೆ ಮಾಡ್ತೀವಿ ಗೈಸ್. ಇಲ್ಲಾಂದ್ರೆ ಇದನ್ನೇ ಬ್ಲಾಗ್ನೇ ಕಂಟಿನ್ಯೂ ಮಾಡ್ಬಿಟ್ಟು ಸ್ವಲ್ಪ ಎಂಡ್ ಮಾಡ್ತೀವಿ ಗೈಸ್. ಗಡಿಗೆ ಕೀ ಕೊಡ್ಲಿಲ್ಲ ಎಲ್ ಕೊಟ್ಟಪ್ಪ ನೀನು ಬರೀ ಇಲ್ಲ. ಬಟ್ ನಾನೇನ್ ಮಾಡ್ಲಿವಾ ಬೀಗ ಕೊಟ್ಟೆ ಕಣ್ ನೋಡ ಇಲ್ಲ ಕಡಲೆ ಒಟ್ಟಲ್ಲಿ ಇಲ್ಲೆಲ್ಲ ಇಲ್ಲ ಒಳಗಿಳಗೆ ಮಾಡ್ಕೊಂಡು ಸಿಕ್ತು ಬಿಡು ಗೈಸ್. ಕೀ ಕೊಡದೆ ಗಾಡಿ ಓಡಿಸು ಅಂತ ಹೇಳ್ತಿದ್ದೀನಿ ಗೈಸ್. ಇಷ್ಟೇನ ಅದು ನಡೀರಾಯ್ತು. ಕೀ ಕೊಡದೆ ಗಾಡಿ ಓಡಿಸು ಅಂತ ಹೇಳ್ತಿದ್ದೀನಿ ಗೈಸ್. ಜಸ್ಟ್ ಗಾಡಿ ಕೊಟ್ಬಿಟ್ಟು ನಾನು ಹಿಂದೆಗಡೆ ಕುಂದಿದ್ದೀನಿ ಗೈಸ್. ಗೈಸ್ ಡೆಲಿವರಿ ಬಾಯ್ ಗೈಸ್ ನಾವು ಆರನ್ ಮಾಡ್ತೀರಾ ಗೈಸ್? 10 ನಿಮಿಷ ಅಂತ ಅಂದ್ಬಿಟ್ಟು ಬಂದ್ವಿ. ನೋಡು ಅರ್ಧ ಗಂಟೆ ಮೇಲೆ ಆಯ್ತು ಹೇಳ್ತೀನಿ. ಊಟನೂ ಮಾಡಿಲ್ಲ ಗಾಯ್ಸ್. ನೆಕ್ಸ್ಟ್ ಕ್ಲಾಸ್ ಇಲ್ಲ. ಏನಾದ್ರು ಮಾಡಬೇಕು ಅಂತ ಐಡಿಯಾ ಐತೆ. ಮತ್ತೆ ಹೋಗೋದು ಅಂತ ಗ್ಯಾರಂಟಿ ಗೈಸ್. ಇವತ್ತು ಇವನು ಹಿಡಿಯೋ ಬ್ರೇಕ್ಗೆ ಕೇಕ್ ಹೋಗಂಟ ಚಪಾತಿ. ಸೊ ಗೈಸ್ ಕಾಲೇಜಿಂದ ಬಂದ ತಕ್ಷಣ ಹಂಗೆ ಮಲ್ಕೊಂಬಿಟ್ಟೆ. ಇವಾಗ ಎದ್ದೆ. ಸೊ ವಿಡಿಯೋ ಅವ್ನು ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿಲ್ಲ. ನನಗೇನು ಕಂಟೆಂಟ್ ಸಿಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪರ್ಟ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಗೈಸ್ ಇನ್ನೊಂದು ವಿಚಾರ, ನಾಳೆ ಕಾಲೇಜಲ್ಲಿ ರಿಸಲ್ಟು ಅಂತ ಹೇಳಿದ್ದಾರೆ, ಅಂದರೆ ಸೆಕೆಂಡ್ ಸೆಮ್ ರಿಸಲ್ಟು. ಸೊ ನಾಳೆ ಏನಾಗುತ್ತೆ, ಬ್ಯಾಕ್ಲಾಗ್ ಆಗುತ್ತೆ ಇಲ್ಲ ಪಾಸ್ ಆಗುತ್ತೋ ಅದನ್ನು ನಿಮಗೆ ನಾನು ನಾಳೆ ಶಾರ್ಟ್ ಹೇಳ್ತೀನಿ, ಶಾರ್ಟ್ ಅಪ್ಲೋಡ್ ಮಾಡಿ ಹೇಳ್ತೀನಿ. ಮತ್ತೆ 4 ಗಂಟೆ ಮೇಲೆ ಹೇಳಿದ್ದಾರೆ. ನೋಡೋದ ಬನ್ನಿ ಗೈಸ್. ಟೇಕ್ ಕೇರ್, ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.